ಸರ್ ದೇವೇಗೌಡರು ಅಷ್ಟು ಈಸಿಯಾಗಿ ಯಾರ ಮನೆಗೂ ಹೋಗೋದಿಲ್ಲ. ಅವ್ರು ಹೋದ್ರೆ ತುಂಬಾ ಹತ್ರ ಇರ್ಬೇಕು ಮನಸ್ಸಿಗೆ, ಅಂಥವ್ರ ಮನೆಗೆ ಮಾತ್ರ ಹೋಗ್ತಾರೆ. ಇಷ್ಟೆಲ್ಲ ಹತ್ರ ಇದ್ದಂಥವ್ರು ಚುನಾವಣಾ ರಾಜಕೀಯವನ್ನ ಯಾಕೆ ಬಳಸ್ಕೊಂಡಿಲ್ಲ ನೀವು ಅಂತ? ಅಲ್ಲ, ಹಿಂದೇನ್ ಬಳಸ್ಕೊಂಡಂತದೇನಿಲ್ಲ. ಈಗ ಪೂಜೆ ದೇವೇಗೌಡರು ಸಾಹೇಬ್ರು ಕುಮಾರಣ್ಣವರು ನಮ್ಮ ಮನೆಗೆ ಒಂದು 50 ಬಾರಿ ಬಂದಿರ್ಬೋದೇನೋ. ಓಕೆ. ಬಂದಿರ್ಬೋದು. ಹಾ ಹಾ. ಆಗ ಎಲ್ಲಾರು ಬಂದಿದ್ದಾರೆ. ಅನಿತಕ್ಕ ಇರ್ಬೋದು, ಆ ಕುಮಾರಣ್ಣವ್ರು ಇರ್ಬೋದು. ಪ್ರತಿಯೊಬ್ರು ಸಹನು ಆ Okay. ಕುಟುಂಬದ ಎಲ್ರು ಸಹನು ನಮ್ಮ ಮನೆಗೆ ಬಂದಿದ್ದಾರೆ. ಹ್ಮ್ ಹ್ಮ್. ಎಲ್ಲ ಒಂದ್ ಯಾವ್ದೋ ಮನೆ ಗ್ರೂಪ್ ವೈಸ್ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಕಾರ್ಯಕ್ರಮಗಳಿರ್ಬೋದು. ಎಲ್ಲಾ Okay. ಕಾರ್ಯಕ್ರಮಕ್ಕೂ ನಾವ್ ಯಾವ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಕರೆದಿದ್ದೀವಿ. ಹ್ಮ್ ಹ್ಮ್. ಆ ಸಂದರ್ಭದಲ್ಲಿ ಬಂದಿದ್ದಾರೆ. ಅದ್ ಬಿಟ್ಟು ಇನ್ನೊಂದ್ಸತಿ ಯಾವಾಗ ನಾವು ಗಿಲ್ಲಿಗೆ ಹೋಗಿ ಬಂದು ಇಲ್ಲೇನಾದ್ರೂ ಕಾರ್ಯಕ್ರಮಗಳಿದ್ರೆ, ಓಕೆ. ಈಗ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಕಾರ್ಯಕ್ರಮ ಇದ್ರೆ ಸ್ವಲ್ಪ ಹ್ಮ್. ಬೇಗ ಬಂದ್ರೆ ಹ್ಮ್. ಆ ಸಂದರ್ಭದಲ್ಲೂ ಮನೆಗ್ ಬಂದು ಆ ಕಾರ್ಯಕ್ರಮಗಳಿಗೆ ಹೋಗಿರ್ತಕ್ಕಂಥದ್ದು ಸೂಪರ್. ಸಂದರ್ಭಗಳು ಇದೆ. ಹ್ಮ್ ಹ್ಮ್. ಹಾಗಾಗಿ ಏನ್ ರಾಜಕಾರಣದಲ್ಲಿ ನಾವು ನೋಡಿ, ನಾವೇನು ಬಹಳ ಕರೆಕ್ಟ್. ಪೊಲಿಟಿಕಲ್ಲಿ ನಾವೇನು ಬಹಳ ಇದರಿಂದ ಏನ್ ಬಹಳ ದೊಡ್ಡ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಕ್ಕಂಥವ್ರಲ್ಲ. ಹ್ಮ್ ಸಾಮಾನ್ಯದ ಕುಟುಂಬ. ಹ್ಮ್ ಹ್ಮ್. ಬಟ್ ನಾವು ಇಲ್ಲಿ ಸ್ಥಳೀಯವಾಗಿ ಆಸ್ತಿವಂತರು, ಹ್ಮ್ ಹ್ಮ್. ಜಮೀನ್ದಾರರೇನೆ. ಓಕೆ. ಆದ್ರೆ ಪೊಲಿಟಿಕಲಿ ಆಗ್ಲಿ ನಮ್ಮ ಕುಟುಂಬದಲ್ಲಿ ಯಾರು ಇರ್ಲಿಲ್ಲ. ಓಕೆ. ಯಾರು ಇರ್ಲಿಲ್ಲ. ಆದ್ರೆ ನಂದೇ ಜರ್ನಿ. ಏನ್ ಮಾಡ್ತಿದ್ರು ಸರ್ ತಂದೆಯವರೆಲ್ಲ? ಎಲ್ಲ ವ್ಯವಸಾಯ. ವ್ಯವಸಾಯ. ಎಲ್ಲ ವ್ಯವಸಾಯನೇ. Okay. ಈಗ ನೀವು ಇವತ್ತು ಮೈನ್ ರೋಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಹಾ. ಕಮರ್ಷಿಯಲ್ ಇರ್ಬೋದು, ಅದೆಲ್ಲ ನಮ್ದೇನು ಇವತ್ತುನು. ಓ. ಹಾಗಾಗಿ ನಾವು 5 ಜನ ಬ್ರದರ್ಸ್, ಹ್ಮ್ ಹ್ಮ್. ಒಟ್ಟು 6 ಜನ. ಒಂದು ನನ್ನ ಸಿಸ್ಟ್ರು, ನಾವು 5 ಜನ ಬ್ರದರ್ಸ್. ನಾನೇ ದೊಡ್ಡವ. ಓಕೆ. ಇನ್ ಮಿಗ್ದವರೆಲ್ಲ ನನ್ಗಿಂತ ಚಿಕ್ಕವರು. ಹ್ಮ್ ಹ್ಮ್. ಎಲ್ಲಾರು ಅವ್ರ ಪಾಡ್ಗೆ ಅವ್ರು ಏನ್ ಅವ್ರದ್ದು ಬಿಸ್ನೆಸ್, ರೆಂಟೆಡ್ ಇಲ್ಲ ಕನ್ಸ್ಟ್ರಕ್ಷನ್ ಹ್ಮ್ ಹ್ಮ್. ಆ ಫೀಲ್ಡ್ ಅಲ್ಲಿ ಇದಾರೆ. ಹಾ ಹಾ. ಬಟ್ ರಾಜಕಾರಣದಲ್ಲಿ ನಮ್ಮ ಕುಟುಂಬದಲ್ಲಿ ನಾನು ಒಬ್ಬನೇ ಇರತಕ್ಕಂಥದ್ದು. ಓಕೆ. ಅವರು ನನ್ನ ವೈಫು ಕುಟುಂಬ ಇಲ್ಲೇ ಸಂಜಯ್ ನಗರ ಡಾಲರ್ಸ್ ಕಾಲೋನಿ ಇದೆಯಲ್ಲ, ಹ್ಮ್. ಡಾಲರ್ಸ್ ಕಾಲೋನಿಯಲ್ಲಿ ಅಂಜನ್ ಮೂರ್ತಿ ಅಂತೇಳಿ ಓಕೆ. ಅವರ ತಂದೆ. ಅವರು ಬಹಳ ದೊಡ್ಡ ಜಮೀನ್ದಾರರು. ಓ. ನೀವು ಡಾಲರ್ಸ್ ಕಾಲೋನಿಯಲ್ಲಿ ಹೋದ್ರೆ, ಇವತ್ತು ನೀವು ಸಂಜಯ್ ನಗರ ಆರ್ಮಿ ಕ್ಲಬ್ ಇಂದ ಸ್ವಲ್ಪ ಡೌನ್ ಹ್ಮ್ ಹ್ಮ್. ಹೋದ್ರೆ, ಇವತ್ತೇನು ನೀವು ಆಂಡ್ರ್ಯೂ ಅಪಾರ್ಟ್ಮೆಂಟ್ಸ್, ಹಾ, ಹೌದು. ಮತ್ತೆ ಅಲ್ಲಿ ಅಂಜನ್ ಮೂರ್ತಿ ಬಡಾವಣೆ ಅಂತ ಡಾಲರ್ಸ್ Correct. ಕಾಲೋನಿಯಲ್ಲಿ ಇದೆ ನೋಡಿ, ಹ್ಮ್ ಹ್ಮ್. ಅದು ನಮ್ಮ ಮಾವರು. ಅವ್ರ ಓ. ಮಗಳನ್ನ ನಾನು ಮದುವೆ ಆಗಿರ್ತಕ್ಕಂಥದ್ದು. ಲವ್ ಮ್ಯಾರೇಜ್? ಇಲ್ಲ ಇಲ್ಲ, ಅರೇಂಜ್ ಮ್ಯಾರೇಜ್. ನೋ ಲವ್, ಅರೇಂಜ್ ಮ್ಯಾರೇಜ್. ಹಾಗಾಗಿ ಅವರು ಬಹಳ ಜಮೀನ್ದಾರರು. ಓಕೆ. ಅವರು ನಮಗಿಂತೂ ಇರ್ತಕ್ಕಂಥವ್ರು. ಹ್ಮ್ ಹ್ಮ್. ಅವರು ಬಹಳ ಜೋರ್ ಇರ್ತಕ್ಕಂಥವ್ರು. ಅಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಬಹಳ ಆಸ್ತಿ ಇದ್ದಂಥದ್ದು ಗೊತ್ತಲ್ಲ, ಸಂಜಯ್ ನಗರ ಡಾಲರ್ಸ್ Correct. ಹೌದು ಕಾಲೋನಿ ಸರ್, ಅಂದ್ರೆ ಆಬ್ವಿಯಸ್ಲಿ. ಅಲ್ಲಿ ಜಮೀನ್ದಾರರು ಅವರು. ಓಕೆ. ಬಂಗಾರಪ್ಪ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ನಮ್ಮ ಮಾವರು ಹಾ. ಆ ಡಾಲರ್ಸ್ ಕಾಲೋನಿ 15 ಎಕರೆ ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ ಆವತ್ತಿನ ಕಾಲಕ್ಕೆ. ಓ. ಬಂಗಾರಪ್ಪ ಅವ್ರು ಸಿಎಂ ಇದ್ದಿದ್ದ ಕಾಲಕ್ಕೆ. Okay. ಹಾಗಾಗಿ ಅವ್ರು ಬಹಳ ದೊಡ್ಡ ಜಮೀನ್ದಾರರು.